ನಮಸ್ಕಾರ ಸ್ನೇಹಿತರೆ. ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಕಳಪೆ ಬ್ಯಾಟಿಂಗ್ ವಿರುದ್ಧ ಕೆಂಡ ಕಾರಿದ ಕ್ರಿಕೆಟ್ ದಿಗ್ಗಜ ಆಟಗಾರರು. ಭಾರತ ತಂಡವನ್ನ ಹೀಯಾಳಿಸಿದ ಪಾಕ್ನ ಮಾಜಿ ವೇಗಿ ಶೋಯಬ್ ಅಖ್ತರ್. ಅಷ್ಟಕ್ಕೂ ಇಂಡೋ ಆಫ್ರಿಕಾ ನಡುವಿನ ಮೊದಲ ಬಾಕ್ಸಿಂಗ್ ಟೆಸ್ಟ್ ನ ಮೊದಲ ದಿನದಾಟ ಮುಕ್ತಾಯದ ಬಳಿಕ ಕ್ರಿಕೆಟ್ ದಿಗ್ಗಜರು ಹೇಳಿದ್ದೇನು, ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆನೇ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬಂಧುಗಳೇ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ಟೆಸ್ಟ್ ಕ್ರಿಕೆಟ್ ನಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾ ಇದೀಗ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯವನ್ನ ಸೆಂಚುರಿಯನ್ನ ಸೂಪರ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆಡುತ್ತಿದೆ. ಹೌದು ಸ್ನೇಹಿತರೆ, ಟೆಸ್ಟ್ ನ ಮೊದಲ ದಿನದಾಟವಾದ ಈ ದಿನದಂದು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ರೋಹಿತ್ ಶರ್ಮಾ ಅವರು ಇಂದಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ 5 ರನ್ ಗಳಿಸಿ ನಿರ್ಗಮಿಸಿದರೆ ಯಶಸ್ವಿ ಜೈಸ್ವಾಲ್ ಅವರು 17 ರನ್ ಗಳಿಗೆ ಸುಸ್ತಾಗಿ ಹೊರನಡೆದರು. ಈ ಮೂಲಕ ಟೀಂ ಇಂಡಿಯಾವು ಇಂದಿನ ಮೊದಲ ದಿನದಾಟದಲ್ಲಿ 59 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 208 ರನ್ ಬಾರಿಸಿದೆ. ಭಾರತೀಯ ಕ್ರಿಕೆಟ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಕೆಎಲ್ ರಾಹುಲ್ ಅವರು 70 ರನ್ ಗಳಿಸಿ ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡರೆ ಇವರ ಜೊತೆಯಾಗಿ ಮೊಹಮ್ಮದ್ ಸಿರಾಜ್ ಕೂಡ ಇದ್ದಾರೆ ಬಂಧುಗಳೇ. ಇನ್ನು ಆಫ್ರಿಕಾ ತಂಡದ ಪರ ಬೌಲಿಂಗ್ ನಲ್ಲಿ ಕಗಿಸೋ ರಬಾಡರ್ ಅವರು 5 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಸ್ನೇಹಿತರೆ. ಇನ್ನು ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಈ ಹೀನಾಯ ಬ್ಯಾಟಿಂಗ್ ಕುರಿತು ಕೆಂಡ ಕಾರಿರುವ ಕ್ರಿಕೆಟ್ ದಿಗ್ಗಜ ಆಟಗಾರರು ಟೀಂ ಇಂಡಿಯಾವನ್ನ ಹೀಯಾಳಿಸಿದ್ದಾರೆ. ಭಾರತದ ಈ ಕಳಪೆ ಬ್ಯಾಟಿಂಗ್ ಲೈನ್ಅಪ್ ಕುರಿತು ಮಾತನಾಡಿರುವ ಆಫ್ರಿಕಾದ ದಿಗ್ಗಜ ಆಟಗಾರ ಎಬಿ ಡಿವಿಲಿಯರ್ಸ್ ಅವರು ಹೀಗೆ ಹೇಳಿದ್ದಾರೆ. ಇಂಡೋ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ನಾನು ಬಹಳ ಕಾತುರದಿಂದ ನೋಡುತ್ತಿದ್ದೆ. ಟೀಂ ಇಂಡಿಯಾವು ಬೃಹತ್ ಮೊತ್ತವನ್ನು ದಾಖಲಿಸುತ್ತೆ ಎನ್ನುವ ವಿಶ್ವಾಸದಲ್ಲಿದೆ. ಆದ್ರೆ ಆ ವಿಶ್ವಾಸವು ಹುಸಿಯಾಗಿದೆ. ಟೀಂ ಇಂಡಿಯಾದ ಆಟಗಾರರು ನಮ್ಮ ತವರು ಮೈದಾನಗಳಲ್ಲಿ ಉತ್ತಮ ಆಟವನ್ನು ಆಡುವಲ್ಲಿ ವಿಫಲವಾಗಿದ್ದಾರೆ. ನನಗೆ ಗೊತ್ತಿತ್ತು ಟೀಂ ಇಂಡಿಯಾದ ಆಟಗಾರರು ಬರೀ ತವರು ಮೈದಾನಗಳಲ್ಲಿ ರನ್ ಬಾರಿಸುತ್ತಾರೆ, ವಿದೇಶಗಳಲ್ಲಿ ಅವರು ಯಾವತ್ತಿದ್ದರೂ ಇಲಿಯಂತೆ ಬ್ಯಾಟ್ ಮಾಡುತ್ತಾರೆ ಎನ್ನುವ ಮೂಲಕ ಟೀಂ ಇಂಡಿಯಾಗೆ ಭಾರಿ ಆಹ್ವಾನವನ್ನ ಎಬಿ ಡಿವಿಲಿಯರ್ಸ್ ಅವರು ಮಾಡಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಎಬಿ ಡಿ ರವರು ಭಾರತದ ಈ ರೀತಿಯ ಕಳಪೆ ಬ್ಯಾಟಿಂಗ್ ಅನ್ನ ಕಂಡು ನಾನು ದುಃಖಿತನಾಗಿದ್ದೇನೆ ಎನ್ನುವ ಮೂಲಕ ಟೀಂ ಇಂಡಿಯಾದ ಅಭಿಮಾನಿಗಳ ಮನ ಗೆಲ್ಲುವಲ್ಲಿಯೂ ಸಹ ಯಶಸ್ವಿಯಾಗಿದ್ದಾರೆ. ಇನ್ನು ಭಾರತದ ಈ ತೀವ್ರ ಕಳಪೆ ಬ್ಯಾಟಿಂಗ್ ಕುರಿತು ಕೆಂಡ ಕಾರಿದ ಪಾಕ್ನ ಮಾಜಿ ವೇಗಿ ಶೋಯಬ್ ಅಖ್ತರ್ ಅವರು ಹೀಗೆ ಹೇಳಿದ್ದಾರೆ. ನನಗೆ ಗೊತ್ತಿತ್ತು ಟೀಂ ಇಂಡಿಯಾದ ಆಟಗಾರರು ವಿದೇಶದಲ್ಲಿ ಅದ್ಭುತ ಆಟವನ್ನ ಆಡಲು ಅವರಿಂದ ಯಾವತ್ತಿಗೂ ಸಾಧ್ಯವಿಲ್ಲ. ಇದೇ ಕಾರಣದಿಂದಾಗಿ ಟೀಂ ಇಂಡಿಯಾವು ಇಲ್ಲಿವರೆಗೂ ಸೌತ್ ಆಫ್ರಿಕಾದಲ್ಲಿ ಒಂದೇ ಒಂದು ಟೆಸ್ಟ್ ಶ್ರೇಣಿಯನ್ನ ಗೆದ್ದಿಲ್ಲ. ಈ ಬಾರಿಯೂ ಅವರು ಗೆಲ್ಲಲು ಸಾಧ್ಯವಿಲ್ಲ ಎನ್ನುವ ಮೂಲಕ ಟೀಂ ಇಂಡಿಯಾದ ವಿರುದ್ಧ ಗಂಭೀರ ಆರೋಪವನ್ನ ಶೋಯಬ್ ಅಖ್ತರ್ ಅವರು ಮಾಡಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು ವಿಶ್ವಕಪ್ ನಂತೆ ಇಲ್ಲಿಯೂ ಕೂಡ ಹೀನಾಯವಾದ ಆಟವನ್ನ ಆಡುತ್ತಿದ್ದಾರೆ. ಇದು ಭಾರತೀಯ ಕ್ರಿಕೆಟ್ ತಂಡಕ್ಕೆ ನಾಚಿಕೆಗೇಡಿನ ಸಂಗತಿ ಎನ್ನುವ ಮೂಲಕ ಗಂಭೀರ ಹೇಳಿಕೆಯನ್ನ ಶೋಯಬ್ ಅಖ್ತರ್ ಅವರು ನೀಡಿದ್ದಾರೆ. ನೋಡಿದ್ರಲ್ಲ ಬಂಧುಗಳೇ, ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಹೀನಾಯ ಬ್ಯಾಟಿಂಗ್ ಕುರಿತು ಕ್ರಿಕೆಟ್ ದಿಗ್ಗಜರು ಏನೆಲ್ಲ ಕಿಡಿಕಾರಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.